ಇನ್ನು ಇದೇ ಹಿಜಾಬ್ ಜಟಾಪಟಿ ಈಗ ಬೂಟ್ ಪಾಲಿಟಿಕ್ಸ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಹಿಜಾಬ್ ನಿಷೇಧ ವಾಪಸ್ ಕುರಿತು ಸಿಎಂ ಹೇಳಿಕೆಯ ವಿರುದ್ಧ ಬಿಜೆಪಿ ನಾಯಕರು ಗುಡುಕ್ತಾ ಇದ್ದಾರೆ. ಟಿಪ್ಪು ವಿಚಾರವನ್ನ ಮುಂದಿಟ್ಕೊಂಡು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಗೆ ಟಕ್ಕರ್ ಕೊಟ್ಟಿರುವಂತಹ ಬಿಕೆ ಹರಿಪ್ರಸಾದ್ ದೊಡ್ಡ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಇದು ಬಿಜೆಪಿಗರನ್ನ ಕೆರಳಿಸಿದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಇವತ್ತು ಬ್ರಿಟಿಷರ ಬೂಟ್ ನೆಕ್ಕಿದ್ದು ಯಾರು ಅನ್ನೋ ಬಗ್ಗೆ ದೊಡ್ಡ ವಾಕ್ಸಮರವೇ ನಡೆದು ಹೋಗಿದೆ. ಟಿಪ್ಪು ಸುಲ್ತಾನ್ ಯಾರು? ಒಬ್ಬ ಮತಾಂಧ, ಧರ್ಮಾಂಧ, ಒಬ್ಬ ರೇಪಿಸ್ಟ್. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಇವರೆಲ್ಲ ಬ್ರಿಟಿಷರ ಬೂಟು ನೆಕ್ಕುತ್ತಾ ಇದ್ದವರು. ಇವರಿಂದ ನಾವು ಪಾಠ ಕಲಿಬೇಕಿಲ್ಲ. ಇದೆ ಹರಿಪ್ರಸಾದ್ ನೀಡಿರೋ ಇದೇ ಮಾತಿನಿಂದ ಹಿಜಾಬ್ ಜ್ವಾಲೈ ಬೂಟ್ ಪಾಲಿಟಿಕ್ಸ್ ನತ್ತ ತಿರುಗಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಹಿಜಾಬ್ ನಿಷೇಧ ವಾಪಸ್ ಪಡೆಯುವ ಬಗ್ಗೆ ಸಿಎಂ ನೀಡಿದ್ದ ಹೇಳಿಕೆಗೆ ತಿರುಗೇಟು ನೀಡಿದ್ದ ಯತ್ನಾಳ್ ಸಿದ್ದರಾಮಯ್ಯ ಟಿಪ್ಪು ಸುಲ್ತಾನನ ಅವತಾರ ಅಂತ ಗುಡುಗಿದ್ರು. ಇದಕ್ಕೆ ಪಂಚ್ ಕೊಟ್ಟಿರೋ ಹರಿಪ್ರಸಾದ್ ಬ್ರಿಟಿಷರ ಬೂಟು ನೆಕ್ಕಿದ್ದವರಿಂದ ಕಲಿಯಬೇಕಿಲ್ಲ ಅಂತ ಬಿಜೆಪಿ ವಿರುದ್ಧ ನೇರವಾಗಿಯೇ ಸಿಡಿಗುಂಡು ಹಾರಿಸಿದ್ದಾರೆ. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟಿ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ನಮಗೆ ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಕೆರಳಿ ಕೆಂಡಪಾದ ಕೇಸರಿ ಪಡೆ. ಬೂಟು ನೆಕ್ಕಿದವರು ಬಿಜೆಪಿಯವರು ಅಂತ ಹರಿಪ್ರಸಾದ್ ಹೇಳ್ತಿದ್ದಂತೆ ಕೇಸರಿ ಪಡೆ ಕೆಂಡವಾಗಿದೆ. ಮಕ್ಕಳನ್ನ ಅಡವಿಟ್ಟು ಬ್ರಿಟಿಷರ ಬೂಟು ನೆಕ್ಕಿದ್ದು ಟಿಪ್ಪು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಹರಿಪ್ರಸಾದ್ ಬೂಟಿಗಿಂತ ಕಡಿಮೆ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಟಿಪ್ಪು ಸುಲ್ತಾನ್ ಯಾರು? ಅವ್ರನ್ನ ಮಕ್ಕಳನ್ನ ಅಡವಿಟ್ಟು ಬ್ರಿಟಿಷರ ಕಾಲಿಗೆ ಬೂಟ್ ನೆಕ್ದವರು ಟಿಪ್ಪು, ನಾವಲ್ಲ. ನಾವೇನು ಹೋಗಿಲ್ಲ. ಮಕ್ಕಳನ್ನ ಅಡವಿಟ್ಟು ಬೂಟ್ ನೆಕ್ದವರು ಅವರು, ನಾವಲ್ಲ. ಬಿಕೆ ಹರಿಪ್ರಸಾದ್ ಅವರ ಈ ದುರಂಕಾರಿ ಹೇಳಿಕೆ, ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇದನ್ನು ಬಲವಾಗಿ ಖಂಡಿಸ್ತೇನೆ. ಇವತ್ತು ನಿಮ್ಮ ನಡವಳಿಕೆಗೆ ಇವತ್ತು ಯಾವ ರೀತಿ ಶಾಸ್ತಿ ಆಗ್ತದೆ ಬರೋದ್ರಿಂದ ನೀವು ನೋಡೋರಿದ್ದೀರಿ. ಮತ್ತು ಬಿಕೆ ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯೊಳಗೆ ಅವ್ರಿಗೆ ಬೂಟಿನ್ಗಿಂತ ಕಡಿಮೆ ಮಾಡಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ, ಅವರು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ. ನೀವು ಯಾರ ಬೂಟು ನೆಕ್ಕಿದ್ದೀರಾ ಗೊತ್ತು ಎಂದ ಶೋಭಾ ಕರಂದ್ಲಾಜೆ. ಇವತ್ತು ಬೂಟು ನೆಕ್ಕೋರು ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ, ನೀವು ಯಾವ ಕುಟುಂಬದ ಮಾತರ ಬಗ್ಗೆ ಹೇಳ್ತಾ ಇದ್ದೀರಿ? ನೀವು ಯಾರ ಬೂಟನ್ನ ನೆಕ್ತಾ ಇದ್ದೀರಿ? ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೆ ಇದನ್ನು ಯಾವುದನ್ನು ಹೇಳುವಂತ ನೈತಿಕತೆ ಇಲ್ಲ. ಅವ್ರ ಲೀಡರ್ ಮೆಚ್ಚೋ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಇದು ಅವರ ಬುದ್ಧಿಮಟ್ಟ ತೋರಿಸ್ತದೆ. ಆದ್ರೆ ಬೂಟ್ ನೆಕ್ಕ ಸಂಸ್ಕೃತಿ ನಿಮ್ದು. ಸೋನಿಯಾ ಗಾಂಧಿ, ನೆಹರು ಕುಟುಂಬವನ್ನು ಓಲೈಸರ್ ನೀವು, ಬೂಟ್ ನೆಕ್ಕರ್ ನೀವು. ಭಾರತೀಯ ಜನತಾ ಪಾರ್ಟಿ ಥರ್ಡ್ ರೇಟ್ ರಾಜಕಾರಣ ಮಾಡಲ್ಲ. ಕೀಳುಮಟ್ಟದ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಇಟಲಿ ಮೇಡಮ್ಮ ಬೂಟು ನೆಕ್ಕುವ ಇತಿಹಾಸ ನಿಮ್ಮದು ಎಂದ ರವಿಕುಮಾರ್. ನಾವು ಬ್ರಿಟಿಷರ ಬೂಟನ್ನು ನೆಕ್ಕಿತಕ್ಕಂಥ ಇತಿಹಾಸ ನಮ್ದಲ್ಲ, ನಿಮ್ಮದು. ಯಾವುದೋ ಇಟಲಿ ಮೇಡಮ್ನವರ ಬೂಟನ್ನೇ ನೆಕ್ತಕ್ಕಂಥ ಇತಿಹಾಸ ನಿಮ್ಮದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಬಿಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ನಾಯಕ. ಅವ್ರ ಬಗ್ಗೆ ನಾನು ಹಗರವಾಗಿ ಮಾತಾಡೋಕ್ಕೆ ಬಯಸೋದಿಲ್ಲ. ಆದರೆ ಅವ್ರಿಗೆ ಹೇಳ್ತೀನಿ, ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಹೀಗೆ ಸಿಎಂ ನೀಡಿದ್ದ ಹೇಳಿಕೆ ಒಂದ್ ಕಡೆ ಹಿಜಾಬ್ ವರ್ಸಸ್ ಕೇಸರಿ ಸಮರಕ್ಕೆ ವೇದಿಕೆಯಾಗ್ತಿದೆ. ಮತ್ತೊಂದು ಕಡೆ ಅದೇ ಹಿಜಾಬ್ ಜ್ವಾಲೆ ರಾಜಕೀಯ ಅಖಾಡದಲ್ಲಿ ಬೂಟ್ ಬಡಿದಾಟಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.